Welcome to Kuwait University Department of Studies in Physical Education. I am Pawan Kumar B, MPed second year. I am presenting on netball court measurement and players position. I have prepared this presentation under the guidance Dr. Gajanan Prabhu B, Chairman Department of Physical Education, Gnanasaydri, Shankarghatta. ನೆಟ್ಬಾಲ್ ಕೋರ್ಟ್ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇರುತ್ತೆ ಮತ್ತೆ ಇದು ವುಡನ್ ಸರ್ಫೇಸ್ ಮತ್ತೆ ಸಿಂಥೆಟಿಕ್ ಇಂದ ಆಡ್ತಾ ಹೋಗ್ಬೋದು ಮತ್ತೆ ಗ್ರಾಸ್ ಅಲ್ಲಿ ಕೂಡ ಆಡ್ತಾ ಹೋಗ್ಬೋದು. ನೆಟ್ಬಾಲ್ ಕೋರ್ಟ್ ಮೆಜರ್ಮೆಂಟ್ ನೋಡ್ತಾ ಹೋಗೋಣ. ಲೆಂತ್ 13.45 ಮೀಟರ್ಸ್ ಲೆಂತ್ ಇರುತ್ತೆ. ಇನ್ ಫೀಟ್ ಅಲ್ಲಿ ನೋಡ್ತಾ ಹೋದ್ರೆ 100 ಫೀಟ್ ಇರುತ್ತೆ. ಮತ್ತೆ ವಿಡ್ತ್ 15.25 ಮೀಟರ್ಸ್ ವಿಡ್ತ್ ಇರುತ್ತೆ. ಫೀಟ್ ಅಲ್ಲಿ 15 ಫೀಟ್ ಲೆಂತ್ ಇರುತ್ತೆ. ಮತ್ತೆ ಶೂಟರ್ ಸೈಡ್ ಆಫ್ ದಿ ಗೋಲ್ ರೆಕ್ಟಾಂಗ್ಯುಲರ್ ಶೇಪ್ ಇರುತ್ತೆ. ಮತ್ತೆ ಸೈಡ್ ಲೈನ್ ಲಾಂಗರ್ ಸೈಡ್ ಇದು ಸಹ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇರುತ್ತೆ. ಎರಡೂ ಲೈನ್ಗಳು ಸಹ ಪ್ಯಾರಲಲ್ ಆಗಿರ್ತವೆ. ಮತ್ತೆ ಸೆಂಟರ್ ಸರ್ಕಲ್ ಡಯಾಮೀಟರ್ ನೋಡ್ತಾ ಹೋಗ್ಬೋದು 0.9 ಮೀಟರ್ ಅಥವಾ 3 ಫೀಟ್ ಅಲ್ಲಿ ಇರುತ್ತೆ. ಮತ್ತೆ ಗೋಲ್ ಸರ್ಕಲ್ ಇದು ರೇಡಿಯೇಷನ್ 4.9 ಮೀಟರ್ ಗೋಲ್ ಸರ್ಕಲ್ ರೇಡಿಯೇಷನ್ ಇರುತ್ತೆ. ಇದು 16 ಫೀಟ್ ಇರುತ್ತೆ. ಇದು ಸೆಂಟರ್ ಮಿಡ್ ಪಾಯಿಂಟ್ ಅಲ್ಲಿ ಇದನ್ನ ನಮ್ ಸೆಂಟರ್ ಸರ್ಕಲ್ ಮಾರ್ಕ್ ಮಾಡ್ತಾ ಹೋಗ್ಬೋದು. ಲೈನ್ ವಿಡ್ತ್ ಆಲ್ ಲೈನ್ ವಿಡ್ತ್ 15 mm ವಿಡ್ತ್ ಹೋಗುತ್ತೆ. ಮತ್ತೆ 2 ಇಂಚಸ್ ವೈಡ್ ಇರುತ್ತೆ. ಇಲ್ಲಿ ಕೋರ್ಟ್ ಮಾರ್ಕಿಂಗ್ ನೋಡ್ತಾ ಹೋಗ್ಬೋದು. ಟೀಮ್ ಬೆಂಚು, ಅಂಪೈರ್ಸ್ ಬೆಂಚು, ರೆಫ್ರಿ ಬೆಂಚು ಮತ್ತೆ ಟೀಮ್ 2 ಬೆಂಚು. ಇಲ್ಲಿ 3 ಥರ್ಡ್ಗಳು ನೋಡ್ತಾ ಹೋಗ್ಬೋದು. ಗೋಲ್ ಥರ್ಡ್, ಸೆಂಟರ್ ಥರ್ಡ್ ಮತ್ತೆ ಗೋಲ್ ಥರ್ಡ್. ಪ್ಲೇಯರ್ಸ್ ಪೊಸಿಷನ್ ನೋಡ್ತಾ ಹೋಗ್ಬೋದು. ಜಿಕೆ ಅಂದ್ರೆ ಜಿಕೆ, WD, GD ಮತ್ತು ಸಿ, GS, WA ಮತ್ತು GA 7 ಜನ ಪ್ಲೇಯರ್ಸ್ ಆಡ್ತಾ ಹೋಗ್ತಾರೆ. ಮತ್ತೆ ಪ್ಲೇಯರ್ಸ್ ಪೊಸಿಷನ್ ಮತ್ತೆ ಅವರ ಡ್ಯೂಟೀಸ್. GS ಆದವರು GS ಗೋಲ್ ಥರ್ಡ್ ಅಲ್ಲಿ ಆಡ್ತಾ ಹೋಗ್ತಾರೆ. ಮತ್ತೆ ಇವರು ಸೆಂಟರ್ ಥರ್ಡ್ ಮತ್ತೆ ಗೋಲ್ ಥರ್ಡ್ ಗೆ ರಿಸ್ಟ್ರಿಕ್ಟೆಡ್ ಆಗಿರುತ್ತೆ. ಮತ್ತೆ ಗೋಲ್ ಅಟ್ಯಾಕರ್ ಸೆಂಟರ್ ಥರ್ಡ್ ಮತ್ತೆ ಗೋಲ್ ಥರ್ಡ್ ಅಲ್ಲಿ ಆಡ್ತಾ ಹೋಗ್ತಾರೆ. ಇವರು ಅಟ್ಯಾಕರ್ ಗೆ ಸಪೋರ್ಟ್ ಮಾಡ್ತಾ ಹೋಗ್ತಾರೆ. ಮತ್ತೆ ವಿಂಗ್ ಅಟ್ಯಾಕರ್ ಸೆಂಟರ್ ಥರ್ಡ್ ಮತ್ತೆ ಗೋಲ್ ಥರ್ಡ್ ಅಲ್ಲಿ ಆಡ್ತಾ ಹೋಗ್ತಾರೆ. ಸೆಂಟರ್ ಥರ್ಡ್, ಗೋಲ್ ಥರ್ಡ್ ಮತ್ತೆ ಗೋಲ್ ಥರ್ಡ್ 3 ಝೋನ್ ಅಲ್ಲಿ ಸಹ ಸೆಂಟರ್ ಆಡ್ತಾ ಹೋಗ್ಬೋದು. ಮತ್ತೆ ವಿಂಗ್ ಡಿಫೆನ್ಸ್ ಇವರು ಡಿಫೆನ್ಸ್ ಆಟಗಾರ ಆಗಿರ್ತಾರೆ. ವಿಂಗ್ ಡಿಫೆನ್ಸ್ ಆಪೋನೆಂಟ್ ಪ್ಲೇಯರ್ ಶೂಟ್ ಮಾಡೋ ಟೈಮ್ ಅಲ್ಲಿ ಡಿಫೆನ್ಸ್ ಮಾಡ್ತಾ ಹೋಗ್ಬೋದು. ಮತ್ತೆ ಗೋಲ್ ಡಿಫೆನ್ಸ್ ಸಹ ಗೋಲ್ ಥರ್ಡ್ ಮತ್ತೆ ಸೆಂಟರ್ ಥರ್ಡ್ ಅಲ್ಲಿ ಆಡ್ತಾ ಹೋಗ್ಬೋದು. ಜಿಕೆ ಗೋಲ್ ಥರ್ಡ್ ಅಲ್ಲಿ ಮಾತ್ರ ಆಡ್ತಾ ಹೋಗ್ಬೋದು. ಇದು ಎಕ್ಸಾಂಪಲ್ 2 ಟೀಮ್ಸ್, ರೆಡ್ ಟೀಮ್ಸ್, ಬ್ಲೂ ಟೀಮ್. ಒಬ್ಬ ಪ್ಲೇಯರ್ ಗೆ ಆಪೋನೆಂಟ್ ಪ್ಲೇಯರ್ ಡಿಫೆನ್ಸ್, W ಗೆ WD, GK ಗೆ GS, GA ಗೆ GD, C ಗೆ C, GA ಗೆ GD, WD ಗೆ WA, GS ಗೆ GK ಈ ತರ ನೋಡ್ತಾ ಹೋಗ್ಬೋದು. ಇದು ಬಾಲ್ ಸರ್ಕಂಫರೆನ್ಸ್ ಬಂದ್ಬಿಟ್ಟು 690 ಇಂದ 710 mm ಬಾಲ್ ಸರ್ಕಂಫರೆನ್ಸ್ ಇರುತ್ತೆ. ಮತ್ತೆ ಬಾಲ್ weight 400 to 415 grams ಬಾಲ್ weight ಇರುತ್ತೆ. ಇದು ಮೆಟೀರಿಯಲ್ ಯಾವ್ದನ್ನ ಮಾಡ್ತಾ ಹೋಗಿರ್ತಾರೆ ಅಂತಂದ್ರೆ ಲೆದರ್, ರಬ್ಬರ್ ಮತ್ತೆ ಸೂಟಬಲ್ ಸಿಂಥೆಟಿಕ್ ಮೆಟೀರಿಯಲ್ ಇಂದ ಬಾಲ್ ಮಾಡ್ತಾ ಹೋಗ್ಬೋದು. ಬಾಲ್ ಏರ್ ಪ್ರೆಷರ್ ಬಂದ್ಬಿಟ್ಟು 11 to 12 pound per square inch ಅಲ್ಲಿ ಇರುತ್ತೆ. ಥ್ಯಾಂಕ್ ಯು. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ.